ಯಾವ ಆಹಾರವನ್ನು ಸೇವಿಸುವುದರಿಂದ ಅಜೀರ್ಣ ಉಂಟಾಗುವುದಿಲ್ಲ? ಆಪ್ಷನ್ ಎ ನಿಂಬೆ, ಬಿ ಜೇನುತುಪ್ಪ, ಸಿ ಕಾಫಿ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರು. ಯಾವ ತರಕಾರಿಯನ್ನು ಸೇವಿಸಿದರೆ ಪೈಲ್ಸ್ ರೋಗ ಬೇಗ ಗುಣವಾಗುತ್ತದೆ? ಆಪ್ಷನ್ ಎ ಆಲೂಗೆಡ್ಡೆ, ಬಿ ಮೂಲಂಗಿ, ಸಿ ಬಿಳಿ ಬದನೆ, ಡಿ ಟೊಮೆಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲಂಗಿ. ಯಾವ ರೋಗಿಗಳು ಮಾಂಸವನ್ನು ತಿಂದರೆ ರೋಗವು ದ್ವಿಗುಣಗೊಳ್ಳುತ್ತದೆ? ಆಪ್ಷನ್ ಎ ಕಾಮಾಲೆ ರೋಗಿ, ಬಿ ಹೃದಯ ರೋಗಿ, ಸಿ ಅಸ್ತಮ ರೋಗಿ, ಡಿ ಮಧುಮೇಹ ರೋಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಳಿ ಇರುವ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಬಿ ಇಂಡೋನೇಷ್ಯಾ, ಸಿ ಕೆನಡಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಅಧಿಕ ಉಪ್ಪನ್ನು ತಿಂದರೆ ದೇಹದಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಎದೆಯುರಿ, ಬಿ ಅಸ್ತಮ, ಸಿ ಕಾಮಾಲೆ, ಡಿ ಕೀಲು ನೋವು. ಸರಿಯಾದ ಉತ್ತರ ಆಪ್ಷನ್ ಎ ಎದೆಯುರಿ. ಯಾವ ಬಣ್ಣದ ಕಾರುಗಳು ಹೆಚ್ಚು ಅಪಘಾತಗಳನ್ನು ಹೊಂದಿವೆ? ಆಪ್ಷನ್ ಎ ಬಿಳಿ, ಬಿ ಕೆಂಪು, ಸಿ ನೀಲಿ, ಡಿ ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು. ಶ್ವಾಸಕೋಶದ ಕಾಯಿಲೆಯನ್ನು ತಡೆಯುವ ಎಲೆ ಯಾವುದು? ಆಪ್ಷನ್ ಎ ತುಳಸಿ ಎಲೆ, ಬಿ ಪುದೀನ ಎಲೆ, ಸಿ ನಿಂಬೆ ಎಲೆ, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ಎಲೆ. ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಆಪ್ಷನ್ ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಯಾವ ಪ್ರಾಣಿಯ ನಾಲಿಗೆಯಲ್ಲಿ ವಿಷ ಕಂಡುಬರುತ್ತದೆ? ಆಪ್ಷನ್ ಎ ಗಿಲ್ಲ, ಬಿ ಕರಡಿ, ಸಿ ಬೆಕ್ಕು, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಗಿಲ್ಲ. ಅಧಿಕ ರಕ್ತದೊತ್ತಡವನ್ನು ಸಾಮಾನ್ಯಗೊಳಿಸಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಎಲೆಕೋಸು, ಬಿ ಕುಂಬಳಕಾಯಿ, ಸಿ ಟೊಮೆಟೊ, ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕೋಸು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದ್ರೆ ಧ್ವನಿ ಮೃದುವಾಗಿ ಸುಂದರವಾಗಿರುತ್ತದೆ? ಆಪ್ಷನ್ ಎ ಕಬ್ಬಿನ ರಸ, ಬಿ ನಿಂಬೆ ರಸ, ಸಿ ಹಾಲು, ಡಿ ಜೇನು. ಸರಿಯಾದ ಉತ್ತರ ಆಪ್ಷನ್ ಡಿ ಜೇನು. ಮನುಷ್ಯ ಯಾವುದರಿಂದ ತುಂಬ ವೀಕ್ ಆಗುತ್ತಾನೆ? ಆಪ್ಷನ್ ಎ ಅತಿಯಾದ ಯೋಚನೆ, ಬಿ ಅತಿಯಾದ ಊಟ, ಸಿ ನಿದ್ರಾಹೀನತೆ, ಡಿ ಅತಿ ಮದ್ಯಪಾನ. ಸರಿಯಾದ ಉತ್ತರ ಆಪ್ಷನ್ ಎ ಅತಿಯಾದ ಯೋಚನೆ. ಯಾವ ಪ್ರಾಣಿಯ ನಾಲಿಗೆ ಕಪ್ಪು ಬಣ್ಣದಲ್ಲಿದೆ? ಆಪ್ಷನ್ ಎ ಜಿರಾಫೆ, ಬಿ ಹಸು, ಸಿ ಎಮ್ಮೆ, ಡಿ ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಎ ಜಿರಾಫೆ. ಯಾವ ತರಕಾರಿ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ? ಆಪ್ಷನ್ ಎ ಅವಕಾಡೋ, ಬಿ ಪೇರಳ ಹಣ್ಣು, ಸಿ ಡ್ರ್ಯಾಗನ್ ಹಣ್ಣು, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಎ ಅವಕಾಡೋ. ಎಷ್ಟು ವರ್ಷಗಳ ಹಿಂದೆ ಮೊದಲ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟನು? ಆಪ್ಷನ್ ಎ 1952ರಲ್ಲಿ, ಬಿ 1974ರಲ್ಲಿ, ಸಿ 1958ರಲ್ಲಿ, ಡಿ 1969ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ 1969ರಲ್ಲಿ. ಯಾವ ಪ್ರಾಣಿಯ ಹಾಲು ಮನುಷ್ಯರನ್ನು ಕೊಲ್ಲುತ್ತದೆ? ಆಪ್ಷನ್ ಎ ಹುಲಿ, ಬಿ ಒಂಟೆ, ಸಿ ಎಮ್ಮೆ, ಡಿ ಕರಡಿ. ಸರಿಯಾದ ಉತ್ತರ ಆಪ್ಷನ್ ಎ ಹುಲಿ. ಯಾವ ಎಲೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ? ಆಪ್ಷನ್ ಎ ತುಳಸಿ ಎಲೆ, ಬಿ ನುಗ್ಗೆ ಸೊಪ್ಪು,
ಸಿ ಕೊತ್ತಂಬರಿ ಸೊಪ್ಪು, ಡಿ ಪುದೀನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪುದೀನ ಎಲೆ. ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ಮಧುಮೇಹ ಬರುವುದಿಲ್ಲ? ಆಪ್ಷನ್ ಎ ಸೇಬು, ಬಿ ಚೆರ್ರಿ, ಸಿ ಕಿತ್ತಳೆ, ಡಿ ಸ್ಟ್ರಾಬೆರಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ರಾತ್ರಿ ತಿಂದ ನಂತರ ಯಾವುದು ಕುಡಿದರೆ ಅಸಿಡಿಟಿ ಬರುವುದಿಲ್ಲ? ಆಪ್ಷನ್ ಎ ಜೇನು, ಬಿ ಬಿಸಿ ನೀರು, ಸಿ ಹಾಲು, ಡಿ ಮೆಂತ್ಯ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ನೀರು. ಅತಿಯಾದ ಚಿಂತನೆಯು ದೇಹದಲ್ಲಿ ಯಾವ ಗಂಭೀರ ಕಾಯಿಲೆಗೆ ಕಾರಣವಾಗಬಹುದು? ಆಪ್ಷನ್ ಎ ಹೃದಯ ರೋಗ, ಬಿ ಅಧಿಕ ರಕ್ತದೊತ್ತಡ, ಸಿ ಮಧುಮೇಹ, ಡಿ ತಲೆನೋವು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಯಾವ ತರಕಾರಿ ಜ್ಞಾಪಕ ಶಕ್ತಿಗೆ ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ ಎ ಮೂಲಂಗಿ, ಬಿ ಹೂಕೋಸು, ಸಿ ಸೋರೆಕಾಯಿ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೂಕೋಸು. ಮೀನಿನ ಮೊಟ್ಟೆ ತಿಂದರೆ ದೇಹದ ಯಾವ ರೋಗ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ಯಕೃತ್ಹಾನಿ, ಬಿ ಮಧುಮೇಹ, ಸಿ ಲೈಂಗಿಕ ಸಮಸ್ಯೆ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ. ಹೊಳೆಯುವ ಚರ್ಮಕ್ಕೆ ಯಾವ ಹಣ್ಣು ನಂಬರ್ 1? ಆಪ್ಷನ್ ಎ ಮಾವು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾವು. ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ಯಕೃತ್ ಆರೋಗ್ಯವಾಗಿರುತ್ತದೆ? ಆಪ್ಷನ್ ಎ ಲಿಚಿ, ಬಿ ಸೇಬು, ಸಿ ಡ್ರ್ಯಾಗನ್, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು. ಮಧುಮೇಹವನ್ನು ನಿಯಂತ್ರಿಸಲು ಹೆಚ್ಚು ಪ್ರಯೋಜನಕಾರಿ ಆಹಾರ ಯಾವುದು? ಆಪ್ಷನ್ ಎ ಆಲೂಗಡ್ಡೆ, ಬಿ ಜೀರಿಗೆ ನೀರು, ಸಿ ಬಾಳೆಹಣ್ಣು, ಡಿ ಕಂದು ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಂದು ಅಕ್ಕಿ. ಯಾವ ರೋಗವು ದೇಹದಲ್ಲಿ ನಿದ್ರೆಯ ಕೊರತೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ ಖಿನ್ನತೆ, ಬಿ ಮಧುಮೇಹ, ಸಿ ಹೃದಯ ರೋಗ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ಶ್ರೀಲಂಕಾದಲ್ಲಿ ಯಾವ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ? ಆಪ್ಷನ್ ಎ ಸಿಂಹಳ, ಬಿ ತಮಿಳು, ಸಿ ಇಂಗ್ಲಿಷ್, ಡಿ ಹಿಂದಿ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹಳ. ಸರಿಯಾಗಿ ನೀರು ಕುಡಿದರೆ ಯಾವ ರೋಗ ಬೇಗ ಗುಣವಾಗುತ್ತದೆ? ಆಪ್ಷನ್ ಎ ಕಿಡ್ನಿ ರೋಗ, ಬಿ ಕಾಮಾಲೆ, ಸಿ ಹೃದಯ ರೋಗ, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ರೋಗ. ಕೀಟಗಳನ್ನು ಹಿಡಿಯುವ ಹಬ್ಬ ಯಾವ ದೇಶದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಇಂಗ್ಲೆಂಡ್, ಬಿ ಬ್ರೆಜಿಲ್, ಸಿ ನೇಪಾಳ, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.